ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕತ್ತಲಲ್ಲಿ ಅಳಿಯನನ್ನು ತನ್ನ ಗಂಡ ಎಂದು ತಿಳಿದುಕೊಂಡು ಅವನ ಜೊತೆ ಚೆನ್ನಾಗಿ ಮಜಾ ಮಾಡಿ ಸುಖ ಅನುಭವಿಸಿದ ಅತ್ತೆಯ ಕತೆ. ಯಾವಾಗಲೂ ತುಂಬ ಚಟುವಟಿಕೆಯಲ್ಲಿ ಇರುತ್ತಿದ್ದ. ಅವನ ಹೆಸರು ಅಶೋಕ. ಅವನಿಗೆ ಮದುವೆಯ ವಯಸ್ಸು ಬಂದಾಗ ದೂರದ ಸಂಬಂಧಿಕರ ಹುಡುಗಿಯೊಬ್ಬಳನ್ನು ಕಂಡು ಮದುವೆ ಮಾಡಿದರು. ಅವನು ಮದುವೆಯಾದ ಹುಡುಗಿ ಹೆಸರು ಸವಿತಾ. ನೋಡೋಕೆ ಅವಳು ತುಂಬ ಸುಂದರಿ. ಮದುವೆ ಚೆನ್ನಾಗಿ ನಡೆಯಿತು. ಹಾಗೆ ಪ್ರಥಮ ರಾತ್ರಿಗೆ ಮುಹೂರ್ತ ಕೂಡ ಫಿಕ್ಸ್ ಆಯಿತು. ಆ ದಿನ ಅವರ ಮೊದಲ ರಾತ್ರಿ. ಸವಿತಾಳ ತಾಯಿ ಸರೋಜ ಸವಿತಾಳನ್ನು ತುಂಬ ಸುಂದರವಾಗಿ ಅಲಂಕರಿಸಿದರು. ಸುಂದರವಾದ ಹಸಿರು ಹೊತ್ತುಕೊಂಡು ಗಮಿಸುವ ಮಲ್ಲಿಗೆ ಹೂವನ್ನು ಮುಡಿದುಕೊಂಡಿದ್ದಳು. ಸವಿತಾ ಮೊದಲೇ ಸುಂದರವಾಗಿದ್ದ ಸವಿತಾ ಈ ಎಲ್ಲ ಅಲಂಕಾರದಿಂದ ಇನ್ನಷ್ಟು ಸುಂದರವಾಗಿ ದೇವತೆಯ ಹಾಗೆ ಕಾಣಿಸುತ್ತಿದ್ದಳು. ಅಶೋಕ್ ರೂಮಿನಲ್ಲಿ ಕುಳಿತುಕೊಂಡು ಕಾಲು ಅಲ್ಲಾಡಿಸುತ್ತಾ ಸವಿತಾ ಎಷ್ಟೊತ್ತಿಗೆ ಬರುತ್ತಾಳೆ ಅಂತ ಕಾಯುತ್ತಿದ್ದ. ಅಷ್ಟರಲ್ಲಿ ಹಿರಿಯರೆಲ್ಲ ಸವಿತಾಳನ್ನು ಹರಸಿ ಅವಳಿಗೆ ಸಲಹೆಯ ಮಾತುಗಳನ್ನು ಹೇಳಿ ಅವಳನ್ನು ಪ್ರಥಮ ರಾತ್ರಿಯ ಕೋಣೆಗೆ ಕಳುಹಿಸಿದರು. ಅವಳು ಒಳಗೆ ಹೋದ ಹಾಗೆ ಕೋಣೆಯ ಬಾಗಿಲನ್ನು ಹಾಕಿದರು. ಹಾಲಿನ ಲೋಟವನ್ನು ಹಿಡಿದುಕೊಂಡು ಸವಿತಾ ನಿಧಾನವಾಗಿ ಗಂಡನ ಬಳಿ ಬಂದಳು. ಹಾಲಿನ ಲೋಟವನ್ನು ಅಶೋಕನಿಗೆ ಕೊಟ್ಟು ತನ್ನ ತಲೆಯನ್ನು ತಗ್ಗಿಸಿ ಅವನ ಎದುರುಗಡೆ ನಿಂತುಕೊಂಡಳು. ಅಶೋಕ ಕೂಡಲೇ ಸವಿತಾಳನ್ನು ತಬ್ಬಿಕೊಂಡು ಕೆನ್ನೆಗೊಂದು ಮುತ್ತಿಟ್ಟ. ತನ್ನ ಗಂಡ ಹಾಲಿನ ಲೋಟದ ಕಡೆ ನೋಡದೇ ಇರುವುದನ್ನು ನೋಡಿ, ನಿಮಗೇನು ಅಷ್ಟು ಅರ್ಜೆಂಟ್? ಮೊದಲು ಹಾಲು ಕುಡಿಯಿರಿ, ಆಮೇಲೆ ಆ ಕೆಲಸ ಅಂದಳು. ಆದರೆ ಅಶೋಕನಿಗೆ ಹಾಲಿನ ಮೇಲೆ ಆಸಕ್ತಿ ಇರಲಿಲ್ಲ. ಏಕೆಂದರೆ ನೀನು ಮುಡಿದಂತಹ ಈ ಮಲ್ಲಿಗೆಯ ಸುವಾಸನೆ ನನಗೆ ಅಮಲೇರಿಸುತ್ತಿದೆ. ಅದೂ ಅಲ್ಲದೆ ಇಷ್ಟು ಸುಂದರ ಹೆಂಡತಿಯನ್ನು ಬಿಟ್ಟು ನಾನು ಹಾಲು ಕುಡಿಯುತ್ತಾ ಹೇಗೆ ಕುಳಿತುಕೊಳ್ಳಬಹುದು ಅಂತ ಹೆಂಡತಿಗೆ ನಗುತ್ತಾ ಹೇಳಿದನು. ಸಾಕು ಸಾಕು ಅನ್ನುತ್ತಾ ಸವಿತಾ ಅವನ ಕೈಯಿಂದ ತಪ್ಪಿಸಿಕೊಂಡು ಹಾಲಿನ ಗ್ಲಾಸನ್ನು ತೆಗೆದುಕೊಂಡು ಅವನಿಗೆ ಕುಡಿಯಲು ಕೊಟ್ಟಳು. ಅಶೋಕ ಅವಸರದಲ್ಲಿ ಸ್ವಲ್ಪ ಹಾಲನ್ನು ಕುಡಿದು ಉಳಿದಿದ್ದನ್ನು ಸವಿತಾಳಿಗಾಗಿ ಕುಡಿಯಲು ಕೊಟ್ಟನು. ಸವಿತಾ ತಾನು ಸ್ವಲ್ಪ ಬಗ್ಗಿ ಅವನ ಕಾಲಿಗೆ ನಮಸ್ಕಾರ ಮಾಡಿದಳು. ಅಶೋಕ ಸವಿತಾಳನ್ನು ಎರಡೂ ಕೈಯಿಂದ ಮೇಲಕ್ಕೆತ್ತಿ ಅವಳ ತುಟಿಗೆ ಒಂದು ಮುತ್ತನ್ನಿಟ್ಟು, ಇಂತಹ ಸಂಸ್ಕಾರ ಇರುವ ಹುಡುಗಿಯನ್ನು ತಾನು ಮದುವೆಯಾದದ್ದು ನನ್ನ ಅದೃಷ್ಟ ಅಂದುಕೊಂಡನು. ಹಾಗೆ ಅವಳನ್ನು ಪ್ರೀತಿಯಿಂದ ಎತ್ತಿಕೊಂಡು ಗರಗರನೆ ತಿರುಗಿಸಿ ಮಂಚದ ಮೇಲೆ ಕರೆದುಕೊಂಡು ಹೋದ. ಹಾಗೆ ಬೆಳಗಾಗುವವರೆಗೂ ಅವಳ ಜೊತೆ ಎಂಜಾಯ್ ಮಾಡುತ್ತಾ ಆ ರಾತ್ರಿಯನ್ನು ಕಳೆದ. 1-2 ದಿನ ಇದೇ ರೀತಿ ಕಳೆದವು. 24 ಗಂಟೆಗಳು ಕೂಡ ಅಶೋಕ ತನ್ನ ಹೆಂಡತಿಯನ್ನು ಬಿಟ್ಟು ಹೋಗುತ್ತಲೇ ಇರಲಿಲ್ಲ. ಇದನ್ನು ಕಂಡ ಅಶೋಕನ ಅಮ್ಮನಿಗೆ ಕೋಪ ಬಂತು. ಇವನು ಹಗಲು ರಾತ್ರಿ ಇವಳ ಹಿಂದೆ ಇದ್ದರೆ ಕೆಲಸ ಮಾಡುವುದು ಯಾವಾಗ? ಯಾಕೆ ಇವನು ಬೇರೆ ಕೆಲಸವೆಲ್ಲ ಬಿಟ್ಟು ಇವಳ ಹಿಂದೆ ಇರುತ್ತಾನೆ ಅಂತ ಅಂದುಕೊಂಡಳು. ಈ ನಡುವೆ ಅಶೋಕ ಸವಿತಾಳನ್ನು ಅವಳ ಅಮ್ಮನ ಮನೆಗೆ ಕರೆದುಕೊಂಡು ಹೋಗಿದ್ದ. ಅಲ್ಲಿ ಅವರು ಉಳಿದುಕೊಂಡ 2 ದಿನಗಳು ಕೂಡ ಇದೇ ರೀತಿ ಕಳೆದಿತ್ತು. ಅಶೋಕ ಹಗಲು ರಾತ್ರಿ ಎನ್ನದೇ ಸವಿತಾಳ ಜೊತೆ ರೂಮಿನಲ್ಲಿ ಇರುವುದನ್ನು ಅವನ ಅತ್ತೆಯೂ ಕೂಡ ಗಮನಿಸಿದ್ದಳು. ಅವಳಿಗೂ ಇದರಿಂದ ಯೋಚನೆಯಾಯಿತು. ಆದರೆ ಏನನ್ನೂ ಹೇಳಲಾಗದೆ ಸುಮ್ಮನೆ ಇದ್ದಳು. ಅಶೋಕ ಮತ್ತು ಸವಿತಾ ಮತ್ತೆ ಅವರ ಮನೆಗೆ ವಾಪಸ್ಸಾದರು. ಅಶೋಕ ಕೆಲಸ ಮಾಡುವ ಆಫೀಸಿನ ಹತ್ತಿರದಲ್ಲೇ ಒಂದು ಬಾಡಿಗೆ ಮನೆ ಪಡೆದುಕೊಂಡು ಅಲ್ಲಿ ತನ್ನ ಹೆಂಡತಿಯೊಡನೆ ಉಳಿದುಕೊಂಡನು. ಅಶೋಕ ಮತ್ತು ಸವಿತಾ ಸಮಯ ಸಿಕ್ಕಾಗಲೆಲ್ಲ ಎಂಜಾಯ್ ಮಾಡುತ್ತಿದ್ದರು. ಇದರ ಪರಿಣಾಮ ಕೆಲವೇ ತಿಂಗಳಲ್ಲಿ ಸವಿತಾ ವಾಂತಿ ಮಾಡಿಕೊಂಡಳು. ಗಂಡ ಕೆಲಸಕ್ಕೆ ಹೋದಾಗ ಅವನಿಗೆ ಫೋನ್ ಮಾಡಿ ನನಗೆ ಮಾವಿನ ಹಣ್ಣು ತಿನ್ನಬೇಕು ಅಂತ ಹೇಳಿದಳು. ಅಷ್ಟು ಮಾತ್ರವಲ್ಲದೆ ತನ್ನ ಅಮ್ಮನಿಗೂ ಫೋನ್ ಮಾಡಿ ತಾನು ತಾಯಿಯಾಗುತ್ತಿರುವ ಬಗ್ಗೆ ಹೇಳಿದಳು. ಸವಿತಾಳ ತಾಯಿಗೆ ತುಂಬ ಸಂತೋಷವಾಯಿತು. ಆದರೆ ಇನ್ನೊಂದೆಡೆ ಭಯವೂ ಕೂಡ ಶುರುವಾಯಿತು. ಏಕೆಂದರೆ ತನ್ನ ಅಳಿಯ ಯಾವಾಗಲೂ ಅವಳ ಹಿಂದೆ ಇರುತ್ತಿದ್ದ. ಮೊದಲೇ ಅವಳು ಸ್ವಲ್ಪ ವೀಕ್ ಆಗಿದ್ದಾಳೆ. ಇನ್ನು ಅವನು ಹಗಲಿರುಳು ಎನ್ನದೆ ಈ ರೀತಿ ತೊಂದರೆ ಕೊಟ್ಟರೆ ಅವಳ ಕತೆ ಏನಾಗಬಹುದು ಅನ್ನುವ ಭಯವಾಯಿತು. ಸ್ವಲ್ಪ ದಿನದ ಮಟ್ಟಿಗಾದರೂ ಅವರಿಬ್ಬರನ್ನು ದೂರ ಇಡುವುದು ಒಳ್ಳೆಯದು ಅಂತ ಅಂದುಕೊಂಡಳು. ಹಾಗಾಗಿ ಅಳಿಯನ ಮನೆಗೆ ಹೋದಳು. ನಾನು ಸವಿತಾಳನ್ನು ನನ್ನ ಮನೆಗೆ ಕರೆದುಕೊಂಡು ಹೋಗುತ್ತೇನೆ.
ಹೆರಿಗೆಯಾದ ನಂತರ ಅವಳನ್ನು ಕರೆದುಕೊಂಡು ಬರುತ್ತೇನೆ ಅಂತ ಹೇಳಿದಳು. ಆಗ ಅಶೋಕ್, ಇದೇನು ಇಷ್ಟು ಬೇಗ ಅವಳನ್ನು ಕರೆದುಕೊಂಡು ಹೋದರೆ ನನ್ನ ಗತಿ ಏನು? ಅವಳು ಇನ್ನೂ ಕೆಲವು ತಿಂಗಳು ಇಲ್ಲೇ ಇರಲಿ ಅಂತ ಹೇಳಿದನು. ನೋಡಿ ಅಳಿಯಂದ್ರೆ, ಹಗಲು ರಾತ್ರಿ ನಿದ್ದೆ ಇಲ್ಲದೆ ಅವಳ ಕತೆ ಏನಾಗಿದೆ, ಅವಳ ಮುಖ ಹೇಗಾಗಿದೆ ನೋಡಿ. ಇದೇ ರೀತಿ ಆದರೆ ಮುಂದೆ ಅವಳ ಆರೋಗ್ಯದ ಗತಿ ಏನು? ಡೆಲಿವರಿಗೂ ಕೂಡ ಪ್ರಾಬ್ಲಮ್ ಆಗಬಹುದು. ನೀವು ಸ್ವಲ್ಪ ದಿನ ಹೋಟೆಲ್ನಲ್ಲಿ ಊಟ ಮಾಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಅವಳು ಹೇಗಿದ್ದರೂ ಇಲ್ಲಿಗೆ ಬರುತ್ತಾಳೆ, ಯಾವಾಗಲೂ ನಿಮ್ಮ ಜೊತೆನೇ ಇರುತ್ತಾಳೆ ತಾನೆ ಅಂತ ಅಳಿಯನಿಗೆ ಹೇಳಿದ ಸರೋಜ ಹಾಗೆ ಸವಿತಾಳನ್ನು ತನ್ನ ಜೊತೆ ಕರೆದುಕೊಂಡು ಹೋದಳು. ಅಶೋಕ್ ಯಾವಾಗಲೂ ಹೆಂಡತಿಯ ಜೊತೆ ಇದ್ದುದರಿಂದ ಅವನಿಗೆ ಅದರ ರುಚಿ ಹತ್ತಿತ್ತು. ಕತ್ತಲಾದರೆ ಸಾಕು ಅಶೋಕನಿಗೆ ನಿದ್ದೆ ಬರಲಿಲ್ಲ. ರಾತ್ರಿ ಇಡೀ ಹೆಂಡತಿಯೊಂದಿಗೆ ವಿಡಿಯೋ ಕಾಲ್ನಲ್ಲಿ ಮಾತನಾಡುತ್ತಿದ್ದ. ಹೀಗೆ 10 ದಿನಗಳು ಸವಿತಾ ಇಲ್ಲದೆ ತನಗೆ ಬದುಕಲು ಸಾಧ್ಯವಿಲ್ಲ, ಅದೇನೇ ಆಗಲಿ ನಾನು ನಿಮ್ಮ ಮನೆಗೆ ಬರುತ್ತೇನೆ ಅಂತ ಹೆಂಡತಿಗೆ ಹೇಳಿದ. ಅಲ್ಲಿಂದ ತನ್ನ ಅತ್ತೆಯ ಮನೆಗೆ ಹೊರಟು ಬಿಟ್ಟ. ತನ್ನ ಗಂಡ ಬರುತ್ತಿದ್ದಾನೆ ಅನ್ನುವ ಸಂತೋಷ ಸವಿತಾಗೂ ಕೂಡ ಇತ್ತು. ಅವಳಿಗೂ ಕೂಡ ಗಂಡನಿಲ್ಲದೆ ಇರಲಾಗದಂತೆಯಾಗಿತ್ತು. ಅತ್ತೆ ಮನೆಯನ್ನು ಸೇರಿದ ಅಶೋಕ, ಅತ್ತೆ ಹೇಗಿದ್ದೀರಾ ಅಂತ ಮಾತನಾಡಿಸಿ ನೇರವಾಗಿ ಸವಿತಾಳ ಕೋಣೆಗೆ ಹೋದ. ಅವಳು ಅಲ್ಲಿರಲಿಲ್ಲ. ಅವನ ಅತ್ತೆ ಅವನಿಗೆ ಕುಡಿಯಲು ನೀರು ತಂದು ಕೊಟ್ಟರು. ಈ ನೀರೆಲ್ಲ ಯಾಕೆ ನನಗೆ? ನನ್ನ ಹೆಂಡತಿ ಬೇಕು, ಏನು ಮಾಡುತ್ತಿದ್ದಾಳೆ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿದ್ದ. ಅತ್ತೆ ಸವಿತಾ ಎಲ್ಲಿ ಹೋಗಿದ್ದಾಳೆ ಅಂತ ಕೇಳಿದ. ಅವಳು ಸ್ನಾನ ಮಾಡುತ್ತಿದ್ದಾಳೆ, ಇನ್ನೇನು ಬರುತ್ತಾಳೆ ಅಂತ ಅತ್ತೆ ಹೇಳಿ ಹೋದಳು. ಅಷ್ಟರಲ್ಲಿ ಸವಿತಾ ಸ್ನಾನ ಮಾಡಿ ಹೊರಗೆ ಬರುತ್ತಿದ್ದಳು. ಸವಿತಾಳ ಅಮ್ಮ ಅವಳ ಹತ್ತಿರ ಹೋಗಿ, ನಿನ್ನ ಗಂಡ ಬಂದಿದ್ದಾನೆ, ಅವನು ನಿನ್ನನ್ನು ಕರೆಯುತ್ತಿದ್ದಾನೆ, ಒಳಗೆ ಹೋಗಿ ಸ್ವಲ್ಪ ಹೊತ್ತು ಮಾತನಾಡಿಸಿಕೊಂಡು ಬಾ. ಅವನ ಮಾತು ಕೇಳಿಕೊಂಡು ಹುಚ್ಚುತನದ ಕೆಲಸಕ್ಕೆ ಹೊಂತ ಮನೆ ಮಗಳಿಗೆ ಬುದ್ಧಿ ಹೇಳಿದಳು. ಸವಿತಾ ಆಯಿತು ಅಂತ ಕೋಣೆಯೊಳಗೆ ಹೋದಳು. ಸವಿತಾ ಕೋಣೆಯನ್ನು ಪ್ರವೇಶಿಸಿದ ಕೂಡಲೇ ಅಶೋಕ್ ಅವಳನ್ನು ಹಿಡಿದುಕೊಂಡನು. ಅಯ್ಯೋ ಬಿಡಿ, ಅಮ್ಮ ಬರುತ್ತಿದ್ದಾಳೆ ಅಂತ ಸವಿತಾ ತಪ್ಪಿಸಿಕೊಂಡಳು. ಅಷ್ಟರಲ್ಲಿ ಸವಿತಾಳ ಅಮ್ಮ ಬಿಸಿ ಬಿಸಿಯಾದ ತಿಂಡಿಯನ್ನು ಮಾಡಿಕೊಂಡು ಬಂದು, ಅಳಿಯ ತಗೊಳ್ಳಿ ತಿನ್ನಿ ಅಂತ ಅಶೋಕನಿಗೆ ಕೊಟ್ಟಳು. ಅಶೋಕ್ ಸವಿತಾಳಿಂದ ಸ್ವಲ್ಪ ದೂರ ಹೋಗಿ ಕುಳಿತು, ಸರಿಯುತ್ತೆ, ಇದನ್ನು ಇಲ್ಲಿ ಇಟ್ಟು ಹೋಗಿ, ನಾನು ಆಮೇಲೆ ತೆಗೆದುಕೊಳ್ಳುತ್ತೇನೆ ಅಂತ ಹೇಳಿದನು. ಆಗ ಸರೋಜ ತನ್ನ ಮಗಳನ್ನು ಪಕ್ಕಕ್ಕೆ ಕರೆದು, ನೀನು ಇಲ್ಲಿ ಚೆನ್ನಾಗಿದ್ದೀಯಾ, ಅವನು ಮನೆಗೆ ಬಾ ಅಂತ ಕರೆದರೆ ಅವನ ಮನೆಗೆ ಹೋಗಿ ನೀನು ತೊಂದರೆಗೆ ಸಿಕ್ಕಿ ಹಾಕಿಕೊಳ್ಳಬೇಡ, ಅವನೇನಾದರೂ ಕರೆದರೆ ಬರುವುದಿಲ್ಲ ಅಂತ ಹೇಳು ಅಂತ ಹೇಳಿದಳು. ಅದಕ್ಕೆ ಸವಿತಾ ಆಯಿತು ಅಂತ ಒಪ್ಪಿಕೊಂಡಳು. ಆ ದಿನ ಅಶೋಕ್ ಅವರ ಮನೆಯಲ್ಲೇ ಉಳಿದುಕೊಂಡ. ರಾತ್ರಿ ಎಲ್ಲರೂ ಊಟಕ್ಕಾಗಿ ಕುಳಿತಿದ್ದರು. ಸವಿತಾಗೆ ಏನೂ ತಿನ್ನುವ ಮನಸ್ಸಿರಲಿಲ್ಲ. ಅಮ್ಮ, ನಿನ್ನ ಅಳಿಯನಿಗೆ ಊಟ ಮಾಡಿಸು, ನಾನು ಮಲಗುತ್ತೇನೆ ಎಂದು ಒಳಗೆ ಹೋದಳು. ಅಶೋಕ್ ಅತ್ತೆಯ ಜೊತೆ ಊಟ ಮಾಡಲು ಕುಳಿತನು. ಮಾವ ಇನ್ನೂ ಬಂದಿಲ್ಲವೇ ಅಂತ ಅಶೋಕ್ ಅತ್ತೆಯನ್ನು ಕೇಳಿದನು. ಅವರು ಯಾವಾಗಲೂ ಹೀಗೆ ಮಾಡುತ್ತಾರೆ, ಸದಾ ಬಿಸ್ನೆಸ್ ಅಂತ ಇರುತ್ತಾರೆ, ಎಷ್ಟೊತ್ತಿಗೆ ಬರುತ್ತಾರೋ ಹೋಗುತ್ತಾರೋ ನನಗೆ ಗೊತ್ತಿಲ್ಲ ಅಂತ ಹೇಳಿದಳು. ಊಟವಾದ ನಂತರ ಸವಿತಾಳ ತಾಯಿ ಮಗಳನ್ನು ತನ್ನೊಂದಿಗೆ ಹಾಲಲ್ಲಿ ಮಲಗಲು ಹೇಳಿದಳು. ಅಶೋಕ್ ಒಳಗಡೆ ಬೆಡ್ರೂಮ್ನಲ್ಲಿ ಮಲಗಿದ್ದನು. ತನ್ನ ಹೆಂಡತಿ ತನ್ನ ಜೊತೆಯಲ್ಲಿ ಮಲಗಲಿಲ್ಲ ಅಂತ ಅಶೋಕನಿಗೆ ತುಂಬ ಕೋಪ ಬಂತು. ನನ್ನ ಜೊತೆ ಮಲಗುವುದಕ್ಕೆ ಸವಿತಾಗೂ ಇಷ್ಟ ಇದೆ, ಆದರೆ ಇವರು ಸುಮ್ಮನೆ ನಮಗೆ ತೊಂದರೆ ಕೊಡುತ್ತಿದ್ದಾರೆ ಅಂತ ಅಂದುಕೊಂಡನು. ಮಧ್ಯರಾತ್ರಿ ಎಚ್ಚರವಾಗಿ ಅಶೋಕ್ ಬಚ್ಚಲು ಮನೆಗೆ ಹೋಗುತ್ತಾನೆ. ಆ ಸಮಯದಲ್ಲಿ ಸವಿತಾ ತನಗೆ ಸರಿಯಾಗಿ ನಿದ್ದೆ ಬರದೆ ಒಳಗಡೆ ಹೋಗಿ ರೂಮಿನಲ್ಲಿ ಮಲಗಿಕೊಂಡಿದ್ದಳು. ಸವಿತಾಳ ಅಮ್ಮ ಸೋಫಾದಲ್ಲಿ ಮಲಗಿದ್ದರು. ಅಶೋಕ್ ಬಚ್ಚಲು ಮನೆಯಿಂದ ಹೊರಗಡೆ ಬಂದು ತನ್ನ ಹೆಂಡತಿ ಅಂತ ತಿಳಿದು ಅತ್ತೆ ಪಕ್ಕದಲ್ಲಿ ಹೋಗಿ ಮಲಗಿಕೊಳ್ಳುತ್ತಾನೆ. ಅಮ್ಮ ಮಗಳಿಬ್ಬರು ನೋಡುವುದಕ್ಕೆ ಹೆಚ್ಚು ಕಡಿಮೆ ಒಂದೇ ಸೈಜ್ ಇದ್ದರು. ಅದೂ ಅಲ್ಲದೆ ಗರ್ಭಿಣಿಯಾದ ಮೇಲಂತೂ ಸವಿತಾ ಇನ್ನಷ್ಟು ದಪ್ಪಾಗಿದ್ದಳು. ಅತ್ತೆಯ ಪಕ್ಕದಲ್ಲಿ ಮಲಗಿಕೊಂಡ ಅಶೋಕ್ ನಿಧಾನಕ್ಕೆ ಅತ್ತೆಯನ್ನು ತಬ್ಬಿಕೊಂಡನು. ತನ್ನ ಮೈ ಮೇಲೆ ಕೈ ಹಾಕಿದ್ದನ್ನು ನೋಡಿದ ಅತ್ತೆ ತನ್ನ ಗಂಡ ಬಂದು ಪಕ್ಕದಲ್ಲಿ ಮಲಗಿರಬಹುದು ಅಂತ ಅಂದುಕೊಂಡಳು. ಕತ್ತಲಲ್ಲಿ ಅಶೋಕನ ಕೈ ಚಳಕ ಅತ್ತೆಯನ್ನು ಮೂಡಿಗೆ ಕರೆದುಕೊಂಡು ಹೋಗಿ ಅವನನ್ನು ತಬ್ಬಿಕೊಳ್ಳುವ ಹಾಗೆ ಮಾಡಿತು.
ತನ್ನ ಗಂಡನೇ ಬಂದಿದ್ದಾನೆ ಅಂತ ಅತ್ತೆ ಭಾವಿಸಿ ಅಶೋಕನಿಗೆ ಚೆನ್ನಾಗಿ ಸ್ಪಂದಿಸುತ್ತಿದ್ದಳು. ಈ ಕಡೆ ಅಶೋಕ ಕತ್ತಲಲ್ಲಿ ತನ್ನ ಹೆಂಡತಿ ಅಂತ ತಿಳಿದು ಅತ್ತೆಯನ್ನು ಗಟ್ಟಿಯಾಗಿ ತಬ್ಬಿಕೊಂಡ. ನಂತರ ಅಶೋಕ್ ತನ್ನ ಹೆಂಡತಿ ಅಂತ ತಿಳಿದು ಅತ್ತೆಗೆ ಚೆನ್ನಾಗಿ ರುಬ್ಬಿ ಹಿಂಡಿ ಹಿಪ್ಪೆ ಮಾಡಿದ. ಆದರೆ ಅತ್ತೆಗೆ ಯಾಕೆ ನನ್ನ ಗಂಡ ಇವತ್ತು ಇಷ್ಟೊಂದು ಜೋರಾಗಿ ಕುಟ್ಟುತ್ತಿದ್ದಾನೆ ಅಂತ ಅನುಮಾನ ಶುರುವಾಯಿತು. ಆದರೂ ಒಂದು ಥರ ಖುಷಿ ಇತ್ತು. ಹಾಗಾಗಿ ಅತ್ತೆ ಸಾಥ್ ನೀಡುತ್ತಿದ್ದಳು. ಆಮೇಲೆ ಕಾಲಿಂಗ್ ಬೆಲ್ ಸದ್ದಾಯಿತು. ಆ ಶಬ್ದಕ್ಕೆ ಅತ್ತೆಗೆ ಎಚ್ಚರವಾಗಿ ಲೈಟ್ ಆನ್ ಮಾಡಿ ಹೋಗಿ ಬಾಗಿಲು ತೆರೆಯುತ್ತಾಳೆ. ತಾನು ಇದುವರೆಗೆ ಕುಟ್ಟುತ್ತಿದ್ದದು ಅತ್ತೆಯನ್ನ ಅಂತ ಅಶೋಕನಿಗೆ ತಿಳಿಯುತ್ತದೆ. ಸರೋಜ ಬಾಗಿಲು ತೆರೆದು ನೋಡಿದರೆ ಅವಳ ಗಂಡ ಬಂದಿರುತ್ತಾನೆ. ಅಂದರೆ ತಾನು ಇದುವರೆಗೂ ಮಲಗಿ ಕುಟ್ಟಿಸಿಕೊಳ್ಳುತ್ತಿದ್ದದ್ದು ನನ್ನ ಅಳಿಯನ ಜೊತೆನಾ ಅನ್ನುವುದು ಅತ್ತೆಗೆ ತಿಳಿದು ತುಂಬ ಮುಜುಗುರವಾಗುತ್ತದೆ. ಅಶೋಕ್ ಅತ್ತೆಯ ಮುಖವನ್ನು ನೋಡಿ ನಾಚಿಕೆಯಿಂದ ಕೋಣೆಗೆ ಒಳಗೆ ಹೋಗಿ ಮಲಗುತ್ತಾನೆ. ಈ ಕಡೆ ಅಶೋಕನ ಅತ್ತೆಯೂ ಕೂಡ ನಾಚಿಕೊಂಡು ಗಂಡ ಬಂದಿದ್ದಕ್ಕೆ ಒಳ್ಳೆಯದಾಯಿತು, ಇಲ್ಲದಿದ್ದರೆ ನನ್ನ ಕತೆ ಏನಾಗುತ್ತಿತ್ತು ಅಂದುಕೊಂಡಳು. ಮರುದಿನ ಒಬ್ಬರನ್ನೊಬ್ಬರು ನಾಚಿಕೆಯಿಂದ ನೋಡಲೇ ಆಗಲಿಲ್ಲ. ಇದು ಹೀಗೆ ಮುಂದುವರಿಯಬಾರದು, ನನ್ನ ಮಗಳನ್ನು ಅಳೆಯನ ಜೊತೆ ಕಳುಹಿಸುವುದೇ ಸರಿ ಅಂತ ಅಂದುಕೊಂಡಳು. ಸರೋಜ ತನ್ನ ಅಳಿಯ ಮಗಳನ್ನು ತುಂಬ ಪ್ರೀತಿಸುತ್ತಿದ್ದಾನೆ. ಅವರಿಬ್ಬರನ್ನು ಬೇರ್ಪಡಿಸುವುದಕ್ಕೆ ಆಗುವುದಿಲ್ಲ. ಅವನ ಜೊತೆಯಲ್ಲಿ ಮಗಳು ಕೂಡ ಇಷ್ಟು ಸಂತೋಷವಾಗಿ ಇರುತ್ತಾಳೆ ಅಂದರೆ ನಾನು ಅವರಿಗೆ ತೊಂದರೆ ಕೊಡಬಾರದು ಅಂದುಕೊಂಡಳು. ಮರುದಿನವೇ ಸವಿತಾಳನ್ನು ಅಶೋಕನ ಜೊತೆ ಅವನ ಮನೆಗೆ ಕಳುಹಿಸಿಕೊಟ್ಟಳು. ಸ್ನೇಹಿತರೆ, ಕತೆ ಇಲ್ಲಿಗೆ ಮುಗಿಯುತ್ತದೆ. ಮತ್ತೆ ಮುಂದಿನ ಕಥೆಯೊಂದಿಗೆ ಸಿಗೋಣ. ಧನ್ಯವಾದಗಳು.